ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಭಗವಂತನಲ್ಲದೆ, ರಾಮಾನುಜಾಚಾರ್ಯರು ಹೇಳ್ತಾರೆ, ಭಗವಂತನಲ್ಲದೆ ಬೇರೆ ಯಾರಿಗೂ ಶರಣು ಹೋಗಬಾರ್ದು ನಾವು. ಅದನ್ನು ಶರಣಾಗತಿ ಅಂತೇಳಿ ಹೇಳ್ತಾರೆ. ಶರಣಾಗತಿ ಅಂದರೆ ಏನು? ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮಾಂಚ ಅವ್ಯಭಿಚಾರಿಣಿ ಭಕ್ತಿ ಅಂತ. ಮಾಂಚ ಅವ್ಯಭಿಚಾರಿಣಿ ಭಕ್ತಿ. ವ್ಯಭಿಚಾರಿ ಅಂದರೆ ಯಾರು? ಎಲ್ಲರ ಹತ್ರನೂ ಹೋಗೋಳು ವ್ಯಭಿಚಾರ. ಅವ್ಯಭಿಚಾರಿಣಿ ಪತಿವ್ರತೆ ಅಂತೇಳಿ ಹೇಳಿದ್ರೆ ಗಂಡನ ಬಿಟ್ಟರೆ ಬೇರೆ ಯಾರ ಹತ್ರನೂ ಹೋಗೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಭಕ್ತಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಅವ್ಯಭಿಚಾರಿಣಿ ಭಕ್ತಿ. ಭಗವಂತನನ್ನು ಬಿಟ್ಟು ಇನ್ಯಾರ ಹತ್ರನೂ ಹೋಗೋದಿಲ್ಲ. ನನ್ನ ಕಷ್ಟ ಆಯಿತು ಮಾಡಲಿ, ಅಥವಾ ಭಗವಂತನನ್ನ ಸೇವೆಯನ್ನು ಬಿಟ್ಟು ಬೇರೆ ಏನೂ ಕೇಳೋದಿಲ್ಲ. ಆ ರೀತಿಯಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಇಂದ್ರದೇವನ ಮಹಾರಾಜಿಗೆ ಶಾಪ ಸಿಕ್ಕಿದ್ರೂ ಕೂಡ, ಶಾಪ ಸಿಕ್ಕಿದ್ದೇ ತಪ್ಪು, ಅನ್ಯಾಯ ಅಂದರೂ ಕೂಡ ಒಂದು ಚೂರು ಪ್ರತಿಭಟಿಸೋದಿಲ್ಲ, ಸುಮ್ಮನೆ ಇರ್ತಾರೆ. ಆ ಕಾರಣಾಂತರದಿಂದ ಆನೆಯ ಜನ್ಮ ಸಿಗುತ್ತೆ. ಅಂತಹ ದೊಡ್ಡ ಭಕ್ತರು ಆದರೂ ಕೂಡ ಆನೆಯ ಜನ್ಮ ಸಿಗುತ್ತೆ. ಆಗಲೂ ಕೂಡ ಅವರು ಏನನ್ನೂ ಯೋಚನೆ ಮಾಡದೆ ಆ ಮೊಸಳೆ ಕಾಲನ್ನು ಹಿಡಿದು ಕೂಡಲೇ ಭಗವಂತನ ಸೇವೆ ಎಷ್ಟು ಇಂಪಾರ್ಟೆಂಟ್ ನೋಡಿ. ಅವನ ಶರೀರ ಬಿಟ್ಟ, ರಾಜ್ಯ ಬಿಟ್ಟ, ಆ ಅಂತಸ್ತು, ಐಶ್ವರ್ಯ, ಆ ಸೌಂದರ್ಯ, ಇದು ಏನು ರಾಜಕೀಯ ಮಾಡ್ತಿದ್ದು, ಆ ಜ್ಞಾನ. ರಾಜಕೀಯ ಮಾಡಬೇಕು ಅಂದ್ರೆ ಜ್ಞಾನ ಬೇಕಲ್ಲ, ರಾಜ್ಯ ಆಳಬೇಕಂದ್ರೂ ಜ್ಞಾನ ಬೇಕಲ್ವ. ಅದೆಲ್ಲ ಜ್ಞಾನ ನಾಶ ಆಯಿತು. ಆದರೆ ಒಂದು ಮಾತ್ರ ನಾಶ ಆಗಲಿಲ್ಲ. ಏನು? ಭಗವಂತನ ಭಕ್ತಿ ಮಾತ್ರ ನಾಶ ಆಗಲಿಲ್ಲ. ಭಗವಂತನನ್ನು ಸ್ತುತಿ ಮಾಡೋದು ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಭಗವಂತನ ಸ್ತುತಿ ಮಾಡಿದ ಆ ಸಂಸ್ಕೃತ ಶ್ಲೋಕಗಳು ಬರುತ್ತೆ ಆನೆ ಬಾಯಲ್ಲಿ. ಯೋಚನೆ ಮಾಡಲಿಕ್ಕಾಗತ್ತಾ? ಆನೆಯ ಶರೀರದಲ್ಲಿ ಸಂಸ್ಕೃತ ಶ್ಲೋಕಗಳು ಬರುತ್ತೆ. ಹಿಂದಿನ ಜನ್ಮದಲ್ಲಿ ಅಂದರೆ ನಾವಿವತ್ತು ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೇವೆ ಅಂತೇಳಿ ಹೇಳಿದರೆ, ಇವತ್ತು ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದ್ದೇವೆ ಅಂತೇಳಿ ಹೇಳಿದರೆ, ಇವತ್ತು ನಾವು ಭಗವಂತನ ಸ್ತುತಿ ಮಾಡ್ತೇವೆ ಅಂತೇಳಿ ಹೇಳಿದರೆ, ಕಾರಣಾಂತರದಿಂದ ನಾಳೆ ಪ್ರಾಣಿ ಜನ್ಮ ಬಂದ್ರೂ ಭಗವಂತ ಕಾಪಾಡ್ತಾನೆ. ಎಷ್ಟು ದೊಡ್ಡ ಇನ್ಶೂರೆನ್ಸ್ ಅಲ್ವಾ? ಇಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಯಾವುದೋ ದೊಡ್ಡ ಕಂಪನಿ CEO ಆದ್ರೂ ನಾಳೆ ನಾಯಿ ಆದರೆ ನಾಯಿ ಅಷ್ಟೇ. ಯಾರು ಕಾಪಾಡಲಿಕ್ಕಾಗಲ್ಲ. ಅದೇ ಭಗವಂತನನ್ನು ಮಾಡಿದ ಒಂದು ಸ್ತುತಿ, ಭಗವಂತನನ್ನು ಮಾಡಿದ ಭಕ್ತಿ ಜನ್ಮ ಜನ್ಮಾಂತರದಲ್ಲಿ ಕಾಪಾಡುತ್ತೆ. ದೇಹ ನಾಶ ಆದರೂ ಕೂಡ ಭಕ್ತಿ ನಾಶ ಆಗೋದಿಲ್ಲ. ಭಗವಂತ ಅಂತೇಳಿ ಹೇಳಿದರೆ ಅಧೋಕ್ಷಜ. ಭಗವಂತ ಅಂತ ಹೇಳಿದ್ರೆ ಅವನು ಅಕ್ಷಯ. ಅವನಿಗೆ ನಾವು ಏನು ಮಾಡ್ತೇವೆ ಎಲ್ಲ ಅಕ್ಷಯ ಆಗಿಬಿಡುತ್ತೆ. ಈ ಜನ್ಮದಲ್ಲಿ ನಾವು ಏನು ಮಾಡ್ತೇವೋ ಅದೆಲ್ಲದೂ ನೆಕ್ಸ್ಟ್ ಜನ್ಮಕ್ಕೂ ಕೊಟ್ಟುಕೊಳ್ತೇವೆ. ಈ ಜನ್ಮ ಉಳಿದಿದ್ದಲ್ಲೇ ಹೇಗೆ? ಇಲ್ಲಿ ಇಟ್ಟಿದ್ದು, ಬ್ಯಾಂಕಲ್ಲಿ ಇಟ್ಟಿದ್ದು ಅಲ್ಲೇ, ಇಲ್ಲಿ ಮನೆ ಕಟ್ಟಿದ್ದು ಅಲ್ಲೇ, ಆಯಿತಾ? ಈ ಶರೀರಕ್ಕೆ ಅಲಂಕಾರ ಮಾಡಿದ್ದೆಲ್ಲ ಕೊನೆಗೆ ಶರೀರ ಸುಟ್ಟು ಹಾಕಿದ ಕೂಡ ಎಲ್ಲ ನಾಶ ಆಗಿದೆ. ಆದರೆ ಭಗವಂತನನ್ನು ಈ ಶರೀರದಿಂದ, ಅದಕ್ಕೋಸ್ಕರ ಅಶಾಶ್ವತ, ಅದು ಇವರು ಹೇಳ್ತಾರೆ, ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಕೌಮಾರ ಆಚರಿತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ ಅಂತ. ಅಧ್ರುವಂ ಅಂತ ಹೇಳಿದ್ರೆ ಅಶಾಶ್ವತವಾದ ಶರೀರ. ಈ ಶರೀರ ಜಾಸ್ತಿ ದಿವಸ ಇರೋದಿಲ್ಲ, ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ. ಆದರೆ ಅಶಾಶ್ವತವಾದ ಶರೀರದಲ್ಲಿ ಇದು ಅರ್ಥದಂ, ಈ ಮನುಷ್ಯ ಶರೀರ ಏನಿದೆ ತುಂಬ ಅರ್ಥ ಇರುವಂಥ ಶರೀರ. ಯಾಕೆ ಅಂತ ಹೇಳಿದ್ರೆ ಈ ಅಶಾಶ್ವತವಾದ ಶರೀರದಿಂದ ಕೂಡ ನಾವು ಶಾಶ್ವತವಾದ ಭಗವಂತನನ್ನು ಪಡೆಯಬಹುದು. ಎಷ್ಟು ಅದ್ಭುತ! ಅಶಾಶ್ವತವಾದ ಶರೀರ ಆದರೂ ಕೂಡ ನಾವು ಭಗವಂತನ ಸೇವೆ ಏನು ಮಾಡ್ತೀವೋ ಅದು ಶಾಶ್ವತವಾಗಿ ಉಳಿದ್ಬಿಡುತ್ತೆ. ಈ ಶರೀರ ನಾಶ ಆದರೂ ಕೂಡ ಅದು ನಾಶ ಆಗೋದಿಲ್ಲ. ಹಾಗಾಗಿ ಬುದ್ಧಿವಂತರು ಏನು ಮಾಡಬೇಕು? ನಾವು ಯಾವುದೇ ಕಂಪ್ನಿ CEO ಆಗಲಿಕ್ಕೆ ಪ್ರಯತ್ನ ಮಾಡಬಾರ್ದು. ನಾವು ಭಗವಂತನ ಭಕ್ತರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಏನೇ ಮಾಡಿದರೂ ಕೂಡ ನಾವು, ಭಾಗವತದಲ್ಲಿ ಬರುತ್ತೆ ಕಥೆಗಳು, ಎಂತೆಂಥ ದೊಡ್ಡ ದೊಡ್ಡ ರಾಜರು, ಇಡೀ ಭೂಮಿಯನ್ನೇ ಆಳ್ತಾ ಇದ್ದಂಥ ರಾಜರು ಭಗವಂತನ ಸೇವೆ ಮಾಡಬೇಕು ಅಂತೇಳಿ ಹೇಳಿ ಎಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗ್ತಾರೆ. ಇಡೀ ಭೂಮಿನೇ ಆಳ್ತಾ ಇದ್ದಂಥ, ಇಡೀ ಭೂಮಿನೇ ಅವರದ್ದು. ಅಂಥ ರಾಜರು ಕೂಡ ಸ್ವಯಂಭೂ ಮನುವಿನಿಂದ ಹಿಡಿದು, ಸ್ವಯಂಭೂ ಮನುವಿನ ಬಗ್ಗೆ ಬರುತ್ತೆ ಭಾಗವತದಲ್ಲಿ. ಎಷ್ಟು ಅದ್ಭುತ ಅಂತೇಳಿ ಹೇಳಿದರೆ, ಅಷ್ಟು ದೊಡ್ಡ ಮನ್ವಂತರದಲ್ಲಿ ಅವನು ಒಂದು ಕ್ಷಣ ಕೂಡ ಭಗವಂತನನ್ನು ಮರ್ತಿಲ್ವಂತ. ಎಂಥ ಭಕ್ತ ಇರ್ಬೋದು, ಅಂಥ ಭಕ್ತ ಅವನು ಅಂತ ಹೇಳಿ. ಹಾಗೆ ಎಲ್ಲರೂ ಕೂಡ ಭಗವಂತನಿಗೋಸ್ಕರ, ಅದಕ್ಕೋಸ್ಕರ ಅವ್ರ ಹೆಸರು ಇವತ್ತು ಭಾಗವತದಲ್ಲಿದೆ. ಅವರು ಇಡೀ ಭೂಮಿಯನ್ನು ಆಳಿ ಎಂಜಾಯ್ ಮಾಡಿದಿದ್ರೆ ಇವತ್ತು ಅವರ ಹೆಸರು ಭಾಗವತದಲ್ಲಿ ಬರ್ತಾ ಇರಲಿಲ್ಲ. ಭಾಗವತ ಅಂದರೆ ಏನು? ಸಾಕ್ಷಾತ್ ಭಗವಂತನೇ ಆಗಿರುವಂಥ ಭಾಗವತದಲ್ಲಿ ಅವರ ಹೆಸರು ಬಂದಿದೆ ಅಂದರೆ ಎಂಥ ದೊಡ್ಡ ಭಕ್ತರು. ವೇದವ್ಯಾಸರ ಹೆಸರಿದೆ, ಪರೀಕ್ಷಿತ್ ಮಹಾರಾಜರ ಹೆಸರಿದೆ, ಕುಂತಿ ಮಹಾರಾಣಿ ಹೆಸರಿದೆ, ಪಾಂಡವರ ಹೆಸರಿದೆ, ಅಂಬರೀಷ್